ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಟ ಪ್ರಕಾಶ್ ರಾಜ್ ಅಂತ ನಮ್ಮ ಕನ್ನಡದಲ್ಲಿ ಕರೆಯೋದು. ಇವ್ರನ್ನ ಪ್ರಕಾಶ್ ರೈ ಅಂತಲೂ ಕೂಡ ಕರಿತೀವಿ. ಅದು ತೆಲುಗು ಭಾಷೆಯಲ್ಲಿ ಪ್ರಕಾಶ್ ರೈ ಅಂತ ಇವರು ಕರೆಯೋದು ಅಷ್ಟೇ. ಬಟ್ ಏನಂತಂದರೆ ಇವ್ರನ್ನ ನಾವು ಬಹುಭಾಷಾ ನಟ ಅಂತ ಕೂಡ ಕರಿತೀವಿ. ನೋಡಿ, ಬಹುಭಾಷಾ ನಟ ಆಗಬೇಕಂತಂದರೆ ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ಬಹುಭಾಷೆ ಅಂತಂದರೆ ಎಲ್ಲ ಹಲವಾರು ಭಾಷೆಗಳಲ್ಲಿ ನಟನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಬಹುಭಾಷಾ ನಟ ಅಂತ ಕೂಡ ಕರಿತೀವಿ. ಬಟ್ ಇವರಿಗೆ ತುಂಬ ಫಿಲ್ಮ್ ಫೇರ್ ಅವಾರ್ಡ್ಗಳು ಮತ್ತು ಅಂತಾರಾಷ್ಟ್ರೀಯ ಅವಾರ್ಡ್ಗಳು ಕೂಡ ಬಂದಿದೆ. ಬಟ್ ಹೋಗ್ತಾ ತಿಳ್ಕೊಳ್ಳೋಣ ಏನೇನಾಗಿ ಇವರು ಜೀವನವನ್ನು ಸಾಗಿಸ್ತಾ ಬಂದರು, ಕಷ್ಟದ ಹಾದಿಯನ್ನು ತುಳಿತಾ ಬಂದರು. ಬಟ್ ಒಬ್ಬ ನಟ ಹೇಗಾದರು ಎಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೂ ಏನಿಸುತ್ತೆ ಕಾಮೆಂಟ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನಟ ಪ್ರಕಾಶ್ ರಾಜ್ಗೆ ಮೊದಲನೇ ಸಲ ಇವ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾಗಮಂಡಲ ಅಂತಕ್ಕಂಥ ನಾಯಕ ನಟನಾಗಿ ಅವಕಾಶ ಕೂಡ ಬರುತ್ತೆ ಅಂತ ಕೂಡ ನೀವು ಕೇಳಿರ್ಬೋದು. ನೀವೆಲ್ಲ ಹಳೆಯ ಸಿನಿಮಾಗಳನ್ನ ನೋಡಿರ್ಬೋದು. ಇವ್ರದ್ದು 1970-80 ಕಾಲದಲ್ಲಿ ಇವರ ಹಳೆಯ ಸಿನಿಮಾಗಳು ನೋಡಿ, 70-80 ಕಾಲದಲ್ಲಿ ಸಿನಿಮಾ ತೆಗೆದಿರ್ತಕ್ಕಂಥದ್ದು ತುಂಬ ಹಳೆಯ ಸಿನಿಮಾಗಳಂತ ನೀವು ನೋಡಿರ್ಬೋದು. ತುಂಬ ಯಾವುದಂತಂದರೆ ನಾಗಮಂಡಲ ಸಿನಿಮಾಗಿಂತ ಮುಂಚೆ ಏನಂತಂದರೆ ತುಂಬ ಹಳೆಯ ಸಿನಿಮಾಗಳಂತಂದರೆ ಬೇಜಾನ್ ಸಿನಿಮಾಗಳು ಬರುತ್ತೆ. 1990 ಹಿಂದಕ್ಕೆ ಹೋದರೆ, 80 ಕಾಲದ ಹಿಂದಕ್ಕೆ ಹೋದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಮೊದಲು ಇವರು ಸ್ವಂತ ಊರು ಪುತ್ತೂರು ಅಂತ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲೇ ಜನಿಸಿ ಇವರು ನಟನಾಗಿ ಬಂದಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲೇ ಬೆಳೆದ್ರು. ಬಟ್ ಆದರೂ ಕೂಡ ತೆಲುಗು, ಹಿಂದಿ, ತಮಿಳು ಮತ್ತು ಇನ್ನಿತರ ಹಲವಾರು ಭಾಷೆಗಳಲ್ಲಿ, ಮಲಯಾಳಂ ಭಾಷೆಗಳಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಸ್ವತಃ ಇವರು ನಿರ್ಮಾಪಕರು, ನಿರ್ದೇಶಕರು ಅಂತ ಕೂಡ ಹೇಳ್ಬೋದು. ನಿರ್ದೇಶಕರು ಮತ್ತು ಅಜಯ್ ಅನ್ನೋ ಸಿನಿಮಾದಲ್ಲಿ ನೋಡಿರ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಜಯ್ ಅನ್ನೋ ಸಿನಿಮಾ ನೀವು ನೋಡೇ ಇರ್ತೀರ. ಪುನೀತ್ ರಾಜ್ಕುಮಾರ್ದು, ಅಪ್ಪು ಸರ್ದು ಅಜಯ್ ಸಿನಿಮಾದಲ್ಲಿ ಸುಮಾರು ಅಜಯ್ ಸಿನಿಮಾ ಅಂತಕ್ಕಂಥದ್ದು ಸುಮಾರು 4-5 ಚಲನಚಿತ್ರ ಡಬ್ಬಿಂಗ್ ಆಗಿದೆ, ರೀಮೇಕ್ ಆಗಿದೆ. ಸಿನಿಮಾ ಕೂಡ ಎಲ್ಲ ಪಾತ್ರಗಳು ಕೂಡ ಇವರೇ ಅದೇ ಪಾತ್ರವನ್ನು ಅಂದರೆ ನಟನೆಯನ್ನು ಮಾಡಿದ್ದಾರೆ. ಅದೇ ಪಾತ್ರ ನಟನೆಯನ್ನು ಕೂಡ ಇವ್ರು ಮಾಡ್ತಾರೆ. ಅಲ್ಲಿ ನಮ್ಮ ಅಜಯ್ ಸಿನಿಮಾದಲ್ಲಿ ವೀರಭದ್ರ ಅಂತಕ್ಕಂಥ ಒಂದು ಹುಬ್ಳಿಯಲ್ಲಿ ಇರ್ತಕ್ಕಂಥ ವೀರಭದ್ರ ಅಂತಕ್ಕಂಥ ಒಂದು ಪಾತ್ರವನ್ನು ಇವರು ಕೂಡ ಮಾಡಿರ್ತಾರೆ. ಬಟ್ ಏನಂತಂದರೆ ಆ ಪಾತ್ರದಲ್ಲಿ ತೆಲುಗು ಭಾಷೆಯಲ್ಲಿ ಇವರೇ ಮಾಡ್ತಾರೆ, ತಮಿಳಲ್ಲಿ ಇವರೇ ಮಾಡ್ತಾರೆ, ತಲಪತಿ ವಿಜಯ್ ಜೊತೆಗೆ. ಬಟ್ ಏನಂತಂದರೆ ಇವರು ಅಷ್ಟೊಂದು ಬೇಡಿಕೆ ಇರ್ತಾರೆ ಆ ಟೈಮಲ್ಲಿ ಅಷ್ಟೊಂದು ಬೇಡಿಕೆ ನಟಾಗಿ ಹೊರಹೊಮ್ಮಿಕೊಂಡು ಬರ್ತಾರೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಂತೂ ಈ ಥರ ನಟ ಆಗಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಒಂದು ನಟನೆಗೋಸ್ಕರ ನಾವು ಏನೇನೆಲ್ಲ ಹುಡುಕಾಡ್ತೀವಿ, ಏನೇನೆಲ್ಲ ಚಾನ್ಸ್ ಬೇಕು, ಎಷ್ಟೆಷ್ಟೆಲ್ಲ ಕಾಲಿಡ್ದು ಕೈ ಹಿಡಿದು ಅವ್ರಿಗೆಲ್ಲ ಎಷ್ಟೆಷ್ಟೆಲ್ಲ ಕೆಲವ್ರಿಗೆ ದುಡ್ಡು ಕೊಟ್ಟು ಕೂಡ ನಟನೆಯನ್ನು ಅಭಿನಯಿಸಿರ್ತಕ್ಕಂಥವ್ರು ನಾವು ನೋಡಿರ್ಬೋದು. ಬಟ್ ಇವರು ಆಗಲ್ಲ. ಸ್ವತಃ ನಿರ್ಮಾಪಕರು ಕೂಡ ಆಗಿದ್ರು. ಮೊದಲು ನಿರ್ಮಾಪಕರಾಗಿ ಸ್ವಂತ ನಾಯಕ ನಟನು ಕೂಡ ಆಗ್ತಾರೆ. ನಾಯಕ ನಟನಾಗಿ ಬಂದ ಮೇಲೆ ನಂತರ ತಂದೆ ಪಾಟ್ಗಳಾಗಲಿ, ಒಂದು ಸೈಡ್ ವಿಲನ್ಗಳ ಪಾತ್ರ ಆಗಲಿ ತುಂಬ ಹೆಚ್ಚು ಲಭಿಸುತ್ತೆ. ನೀವೆಲ್ಲ ನೋಡಿರ್ಬೋದು ಸಿನಿಮಾದಲ್ಲಿ ಇವರನ್ನ ಅತ್ಯಂತ ಬಹುಭಾಷಾ ನಟ, ಮತ್ತು ತುಂಬ ಎಲ್ಲ ಭಾಷೆಗಳು ಬರುತ್ತೆ. ಆಲ್ಮೋಸ್ಟ್ ಇವರಿಗೆ ಸುಮಾರು ಒಂದು 5-7 ಲ್ಯಾಂಗ್ವೇಜ್ ಕೂಡ ಬರುತ್ತೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಇವರು ಸೀಮಿತ ಅಲ್ಲ, ಎಲ್ಲ ಇಂಡಸ್ಟ್ರಿಗೂ ಕೂಡ ಸೀಮಿತ. ಬಟ್ ಯಾಕೆ ಅಂತಂದರೆ ಅಷ್ಟು ಹೇಗೆ ಫೇಮಸ್ ಆದರು ನೋಡಿ, ನೀವೆಲ್ಲ ಕೂಡ ಕೇಳಿರ್ಬೋದು. ಇಷ್ಟೆಲ್ಲ ಕೋಟಿ ಆಸ್ತಿಯನ್ನು ಹೇಗೆ ಮಾಡಿದ್ರು, ಹೇಗೆ ಫೇಮಸ್ ಆದರು ನೋಡಿ. ನೀವೆಲ್ಲ ಏನೋ ಅನ್ಕೋತೀರಾ, ನಮ್ಮ ನಾಯಕ ನಟ ಇವತ್ತು ಕನ್ನಡ ಭಾಷೆ ನಟ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಬೇಕಾದಂಥ ನಟ ಹೇಗಾದರು, ಹೇಗೆ ಬೆಳೆದು ಬಂದರು ಅಂತ ಕೂಡ ಕೇಳ್ಬೋದು. ಹೇಗೆ ಅಂತಂದರೆ ಸ್ನೇಹಿತರೆ, ಇದೆಲ್ಲ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವರು ಚಿಕ್ಕ ವಯಸ್ಸಿಂದಂದರೆ ಬಾಲ್ಯದಿಂದಲೇ ನಟನೆಯನ್ನು ಬೆಳೆಸ್ಕೊಂಡು ಬಂದಂಥವ್ರು. ಬಾಲ್ಯದಿಂದಲೇ ನಟನಾಗಬೇಕು, ನಾನು ಈ ಥರ ನಿರ್ದೇಶನ ಆಗಬೇಕು, ನನಗೆ ಈ ಥರ ನಟನಾಗೇ ಆಸಕ್ತಿ ಇರಬೇಕು ಅಂತಕ್ಕಂಥ ಒಂದು ಅವಕಾಶ ಬಂದ ಮೇಲೆ ಅದನ್ನು ಹಾದಿಯನ್ನು ಬಿಡಬಾರ್ದು. ಈಗ ನೋಡಿ, ನಾವು ಇನ್ನೊಂದೇನೋ ನಮ್ಮ ಒಂದು ಮನಸ್ಸು ಏನಂತ ನಾವು ಕರಿತೀವಿ, ಆ ಮನಸ್ಸು ಆ ಕಡೆನೇ ನಟನ ಆಗಬೇಕು ಅಂತಕ್ಕಂಥ ಒಂದು ಅವಕಾಶ ಸಿಗುತ್ತಾ ಇದೆ ಅಂತಂದರೆ ಅಲ್ಲೇ ಇರಬೇಕೆ ಹೊರತು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕೇ ಹೊರತು ಬೇರೆ ಇಲ್ಲಿ ಯಾವುದೇ ಇಂಡಸ್ಟ್ರಿಗೆ ಆಗಲಿ, ಬೇರೆ ಇನ್ಯಾವುದೇ ನಮ್ಮ ಕೃಷಿ ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ಆಗಲಿ ನೀವು ಹೋಗಬಾರ್ದು. ನೀವೆಲ್ಲ ಕೂಡ ನೋಡಿರ್ಬೋದು ಇವ್ರನ್ನ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಎಷ್ಟೆಷ್ಟು ಫೇಮಸ್ಸು ನೋಡಿ. ದರ್ಶನ್ ಸರ್ ಐರಾವತ ಸಿನಿಮಾದಲ್ಲೂ ಕೂಡ ವಿಲನ್ ಪಾತ್ರದಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೆ. ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನೀವು ನೋಡಿರ್ಬೋದು. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಹಲವಾರು ಭಾಷೆ ಮಾಡಿದ್ದಾರೆ. ಹಲವಾರು ಭಾಷೆಯಲ್ಲಿ ಅನ್ನೋಕ್ಕಿಂತ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಪೋಷಕ ನಟನಾಗಿ, ಒಬ್ಬ ವಿಲನ್ ಪಾತ್ರನಾಗಿ, ತುಂಬ ಅತ್ಯಂತ ಅದ್ಭುತ ನಟನಾಗಿ ಅಂತ ಹೇಳ್ಬೋದು. ಬಟ್ ಇವ್ರಿಗಂತೂ ಪ್ರಶಸ್ತಿಗಳು ನಮ್ಮ ಕನ್ನಡದಲ್ಲಿ ರಾಷ್ಟ್ರೋತ್ಥಾನ ಪ್ರಶಸ್ತಿ ಸಿಕ್ಕಿದೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಫಿಲ್ಮ್ ಫೇರ್ ಅವಾರ್ಡ್ಗಳು ತುಂಬ ಸಿಕ್ಕಿದೆ. ಬಟ್ ಇವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಬೇರೆ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾವ ನಾಯಕ ನಟರಿಗೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಯಾಕೆಂದರೆ ಅಂಥ ಅದ್ಭುತ ಕಲಾವಿದ, ಅದ್ಭುತ ನಟ ಕೂಡ ಅಂತ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಬಿಟ್ಟರೆ ತೆಲುಗು, ತಮಿಳು ಭಾಷೆಗಳಲ್ಲಿ ಹಲವಾರು ಚಲನಚಿತ್ರವನ್ನು ನಡೆಸಿದ್ದಾರೆ. ಬಟ್ ಅವ್ರ ಚಿತ್ರಗಳನ್ನ ಹೇಳ್ತಾ ಹೋದರೆ ಸಾಲಲ್ಲ, ಅಷ್ಟು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ಬೋದು. ಅಷ್ಟೊಂದು ಚಿತ್ರಗಳಲ್ಲಿ ಮತ್ತು ಇವ್ರ ಫ್ಯಾಮಿಲಿ ಫೋಟೋನ ನೀವು ನೋಡ್ಬೋದು. ಫ್ಯಾಮಿಲಿ ಒಂದು ಮಗು ಇರ್ತಕ್ಕಂಥದ್ದು,
ಅವರ ಮಿಸ್ಸೆಸ್ಸು ಮತ್ತು ಮದುವೆ ಆಗಿರ್ತಕ್ಕಂಥ ಫೋಟೋ ನೋಡ್ಬೋದು. ಇವರು ಅಷ್ಟು ನಿಜವಾಗ್ಲೂ ಒಬ್ಬ ಸೆಲೆಬ್ರಿಟಿಗಳಿಗೆ ಹೋಲಿಸ್ಕೊಂಡ್ರೆ ಯಾರ್ಯಾರನ್ನ ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅಂತ ಕರಿತೀವಿ, ಅದೇ ಟಾಪ್ ದೊಡ್ಡ ಸೆಲೆಬ್ರಿಟಿಗಳಲ್ಲಿ ಇವರು ಕೂಡ ಒಬ್ಬರಾಗ್ತಾರೆ. ಯಾಕೆಂದರೆ ಇವರ ಆವತ್ತಿನ ಒಂದು ಸಂಭಾವನೆ ಕೂಡ ಅದೇ ರೀತಿ ಇತ್ತು. ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಂಭಾವನೆ ಅಂತ ನಾವೇನು ಕರಿತೀವಿ, ಸಂಭಾವನೆ ಆಗಲಿ, ನಟನೆ ಆಸಕ್ತಿ ಅಂತಾಗಲಿ, ಅದೆಲ್ಲ ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಅದೇ ರೀತಿ ಇದೆ. ಈಗಲೂ ಕೂಡ ಅಷ್ಟೇ ಅದೇ ಪೋಷಕ ನಟರಾಗಿ ಬೇರೆ ಭಾಷೆಗೆ ಆಗಲಿ ನಮ್ಮ ಭಾಷೆಗೆ ಆಗಲಿ ತುಂಬ ಇನ್ನೂ ಕೂಡ ಅರ್ಹತೆಯನ್ನು ಉಳ್ಳಂಥವ್ರು ಅಂತ ಹೇಳ್ಬೋದು. ಇನ್ನೂ ಕೂಡ ಎಲಿಜಿಬಿಲಿಟಿ ಇದೆ ಇವರಿಗೆ ಒಂದು ನಟನೆಯನ್ನು ಮಾಡೋದಕ್ಕೆ. ಯಾಕೆಂದರೆ ಇನ್ನೂ ಡಿಮ್ಯಾಂಡ್ ಕಮ್ಮಿನೇ ಆಗಿಲ್ಲ. ಯಾಕೆ ಅಂತಂದರೆ ನಮ್ಮ ಕನ್ನಡ ಭಾಷೆಯಲ್ಲದೆ ಹಲವಾರು ಭಾಷೆಗಳನ್ನ ಮಾತಾಡ್ತಕ್ಕಂಥ ನಟ ಅಂತ ಕೂಡ ಹೇಳ್ಬೋದು. ಇವ್ರನ್ನ ಹಲವಾರು ಭಾಷೆಗಳಲ್ಲಿ ತಮ್ಮ ವೃತ್ತಿಯನ್ನು ತೊಡಗಿಸ್ಕೊಂಡವರು ಪ್ರಕಾಶ್ ರೈ ಅಂತ ಹೇಳ್ಬೋದು, ಪ್ರಕಾಶ್ ರಾಜ್ ಸರು. ಮತ್ತು ಈಗಿನ ಕಾಲಕ್ಕೆ ಹೋಲಿಸಿದ್ರೆ ರಾಜಕೀಯ ಕೂಡ ಬರ್ತಾಯಿದ್ದಾರೆ. ಏನೋ ಪಾಲಿಟಿಕ್ಸಲ್ಲಿ ನಾವು ಚೇಂಜ್ ಆಗಬೇಕು, ನಮ್ಮ ಜನ ಚೇಂಜ್ ಆಗಬೇಕು. ನಿಜವಾಗ್ಲೂ ಪಾಲಿಟಿಕ್ಸ್ ಈಗಿರೋದು ಸರಿ ಇಲ್ಲ. ಮತ್ತು ಅದರಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತುಂಬ ಕಿಡಿಕಾರಿದ್ರು ಹಿಂದೆ. ನೀವೆಲ್ಲ ಕೂಡ ನೋಡಿರ್ಬೋದು. ಕಿಡಿಕಾರದನ್ನು ಯಾಕೆ ಆರಿದ್ರು, ಈ ಥರ ಕಿಡಿಕಾರಿ ಏನಾಯಿತು ಆಮೇಲೆ. ಮತ್ತು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ರಾಜಕೀಯಕ್ಕೆ ಈಗ ಪಾಲಿಟಿಕ್ಸ್ ಕೂಡ ಹೆಸರು ಮಾಡೋಕ್ಕೆ ಕೂಡ ಹೊರಟಿದ್ದಾರೆ. ಬಟ್ ಹೆಸರು ಮಾಡೋದನ್ನು ನೆಕ್ಸ್ಟ್ ಪಾಲಿಟಿಕ್ಸಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬಟ್ ಏನಂತಂದರೆ ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಒಂದೇ ಸಾಧನೆ ಜೊತೆಗೆ ಪಾಲಿಟಿಕ್ಸ್ ಇರಬೇಕು ಅಂತ ನೀವು ನೋಡಿರ್ಬೋದು. ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆದಮೇಲೆ ಪಾಲಿಟಿಕ್ಸ್ ಬಂದಿರೋದನ್ನ ನಾವು ನೋಡಿರ್ಬೋದು. ಸಿನಿಮಾ ನಟರು ಈಗಾಗಲೇ ಸುಮಲತಾ ಅಂಬರೀಷ್ ಅವರು ನೋಡಿರ್ಬೋದು, ಅಂಬರೀಷ್ ಅವರು ಕೂಡ, ಜಗ್ಗೇಶ್ ಅವರು ನೋಡಿರ್ಬೋದು. ಇವರೆಲ್ಲ ಸಿನಿಮಾ ಜೊತೆಗೆ ಪಾಲಿಟಿಕ್ಸ್ ಕೂಡ ಬಂದಂಥವ್ರು. ಬಟ್ ಅದರಲ್ಲಿ ಈ ಪ್ರಕಾಶ್ ರಾಜ್ ಅಂತವರು ಕೂಡ ಈಗ ಪಾಲಿಟಿಕ್ಸ್ಗೆ ಕಾಲಿಡ್ತಾ ಇದ್ದಾರೆ. ಬಟ್ ಯಾವ ಪಕ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಮತ್ತು ಏನಾಗ್ತಾ ಅವರು ಪಾಲಿಟಿಕ್ಸ್ ಹೇಗೆ ನಡೀತಾ ಇದೆ. ಮತ್ತು ಅದರಲ್ಲೂ ಕೂಡ ಈಗ ನೋಡಿ, ಲಾಸ್ಟ್ ಟೈಮು ಸೌಜನ್ಯನ ಕೇಸಲ್ಲೂ ಕೂಡ ತುಂಬ ಧ್ವನಿಯನ್ನೇ ಎತ್ತಿದ್ರು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಲ್ಲ, ಕೇಳಿದ್ರಲ್ಲಿ ಏನು ತಪ್ಪು ನೋಡಿ. ನಾನು ನ್ಯಾಯ ಕೇಳ್ತಾ ಇದ್ದೀನಿ, ನ್ಯಾಯ ಕೇಳೋದಕ್ಕೂ ಇದಕ್ಕೂ ನಿಮ್ಗೆ ಏನು ಸಂಬಂಧ? ನೀವು ನಾನು ನ್ಯಾಯ ಕೇಳಿದ್ರೆ ನೀವು ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ? ಕೇಳೋದಕ್ಕೆ ಉತ್ತರ ಕೊಡಿ ಅಷ್ಟೇ ಅಂತ ಅಂದ್ಬಿಟ್ಟು ಕೂಡ ತುಂಬ ಖಡಕ್ಕಾಗಿ ಉತ್ತರ ಕೊಟ್ಟಿದ್ರು. ಸೌಜನ್ಯ ಕೇಸಲ್ಲಂತೂ ತುಂಬ ಅತ್ಯಂತ ಚುರುಕಾಗಿ ಮಾತಾಡಿದವರಲ್ಲಿ ಇವರು ಕೂಡ ಒಬ್ಬರು, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಆ ರೀತಿ ಆಸಕ್ತಿ, ಇಂಟ್ರೆಸ್ಟ್ ಆ ರೀತಿ ಇತ್ತು ಸೌಜನ್ಯ ಕೇಸು. ಈಗ ಲಾಸ್ಟು 2024-25 ವೇಳೆಗೆ ಸೌಜನ್ಯ ಕೇಸತ್ತು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಏನೋ ಒಂದು ಅದ್ಭುತವಾದ ಒಂದು ದೃಶ್ಯ ಕ್ರಿಯೇಟ್ ಮಾಡಿ ನಿಜವಾಗ್ಲೂ ಎಲ್ಲೋ ಹೋಗ್ಬಿಟ್ಟಿತ್ತು ಆ ಸೌಜನ್ಯ ಕೇಸು. ಹಾಗಂತ ನಾವು ನೋಡೋದಾದರೆ ಪ್ರಕಾಶ್ ರಾಜ್ ಅವ್ರನ್ನ ನಾವು ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ನಟ ಅಂತ ಕೂಡ ಹೇಳ್ಕೊಬೋದು. ಒಬ್ಬ ಸಾರ್ವಭೌಮ ನಟ. ಮತ್ತು ನೀವೆಲ್ಲ ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಇಂಥ ನಟನನ್ನು ನಾವು ದಯವಿಟ್ಟು ಉಳಿಸ್ಕೊಳ್ಳೇಬೇಕು. ಯಾಕೆಂತಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಇವ್ರದ್ದು ಒಂದು ದೊಡ್ಡ ಅದ್ಭುತವಾದ ನಟನೆ ಆಗಲಿ. ಒಬ್ಬ ನೋಡಿ ವಿಲನ್ ಪಾತ್ರ ಅಂತ ಕೂಡ ಕೆಲವರು ಎಷ್ಟೋ ಜನ ಅನ್ಬೋದು, ಇವ್ರು ಹೀರೋ ಅಲ್ಲ, ವಿಲನ್ ಪಾತ್ರ ಮಾಡಿದ್ದಾರೆ, ಸೈಡ್ ಆ್ಯಕ್ಟರ್ ಆಗಿ ಮಾಡಿದ್ದಾರೆ, ಪೋಷಕ ನಟನಾಗಿ ಮಾಡಿದ್ದಾರೆ, ಅದರಿಂದ ಇವ್ರು ನಮಗೆ ಇಷ್ಟ ಇಲ್ಲ ಅಂತ ಕೂಡ ನೀವು ಅನ್ಬೋದು. ಹಾಗೆಲ್ಲ ಅಲ್ಲ. ಒಬ್ಬ ನಟ ಅಂದಮೇಲೆ ಎಲ್ಲ ಕೂಡ ಒಂದೇ. ಒಬ್ಬ ನಟನಾಗಿ ಅದ್ಭುತ ನಟನಾಗಿ ಬೆಳೀತಕ್ಕಂಥದ್ದು. ಅಭಿಮಾನಿಗಳು ಕೂಡ ನೀವು ಅನ್ಕೋಬೋದು, ಅಭಿಮಾನಿಗಳು ಕೂಡ ಎಷ್ಟೋ ಜನ ಇವ್ರಿಗೆ ಅಭಿಮಾನಿಗಳಿಲ್ಲ ಅಂತಲ್ಲ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾದಂಥ ಕಲಾವಿದರು ಕೂಡ ಅದ್ಭುತ ಕಲಾವಿದರಲ್ಲಿ ಇವರು ಕೂಡ ಒಬ್ಬರು. ಕಲಾವಿದರು ಅಂತಂದರೆ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಹೀರೋಗಳಿಗಿಂತ ಏನು ಕಮ್ಮಿ ಇಲ್ಲ. ಆಗಿನ ಕಾಲಕ್ಕೆ ಇವರು ಕೂಡ ಒಬ್ಬರು ಹೀರೋ ಆಗಿ ಬಂದಂಥವ್ರು. ಹೀರೋ ಆಗಿ ಕೂಡ ಈಗಲೂ ಕೂಡ ಸ್ವತಃ ಮಾಡಬೇಕಾದಂಥವ್ರು. ಬಟ್ ಆದರೂ ಕೂಡ ಪೋಷಕ ನಟರಾಗಿ ಇವ್ರಿಗೆ ಆಸಕ್ತಿಗಳು ಜೊತೆಗೆ ಅವಕಾಶಗಳು ಬಂದವು. ಆದ್ದರಿಂದ ಪೋಷಕ ನಟರಾಗಿ ಬಂದುಬಿಟ್ರು. ನೋಡಿ, ಪೋಷಕ ನಟರಾಗುವಂಥದ್ದು ಅಷ್ಟು ಈಸಿ ಅಲ್ಲ. ಅವರ ಒಂದು ಮುಖ ಆಗಲಿ, ಅವರ ಒಂದು ತಲೆ ಕೂದಲಾಗಲಿ, ಅದೆಲ್ಲ ತುಂಬ ಹೊಂದಾಣಿಕೆಯಿಂದ ಪೋಷಕ ನಟರಾಗಿ ಬೆಳೆದಂಥ ಒಂದು ಹಾದಿಯಾಗಿತ್ತು ಇವ್ರದ್ದು. ಅದರಿಂದ ಪೋಷಕ ನಟರಾಗಿ ಬೆಳ್ಕೊಂಡು ಬಂದರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಈಗಲೂ ಕೂಡ ಒಬ್ಬ ಪೋಷಕ ನಟರಾಗಿ ಅಷ್ಟೇ ಸಂಭಾವನೆಯನ್ನು ಪಡೆಯುವ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಬಟ್ ಏನಂತಂದರೆ ಇವ್ರ ವಿಷಯನ ನಾನು ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಅದ್ಭುತವಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.